ನೋಡಿ, DCM ಇದೆಲ್ಲ ವಿಷಯ ನನಗೆ ಏನಾದ್ರೂ ಆಗ್ಬೇಕು ಅಂತ ಆಸೆ ಇದ್ರೆ ಹೋಗಿ ನಾನು ಯಾರಿಗೆ ಮಾತಾಡಬೇಕು ಅವರಿಗೆ ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಪಕ್ಷದ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, AICCನವರಿದ್ದಾರೆ, ಅವ್ರ ಹತ್ರ ನಾವು ನಮ್ಮ ವಿಚಾರ ಮಾತಾಡಬೇಕು ಬಿಟ್ಟು ಈಗ ನಿಮ್ಮ ಹತ್ರ ಮಾತಾಡಿದ್ರೆ ನೀವೇನ್ ನನಗೆ DCM ಮಾಡ್ತೀರಾ ಅಥವಾ ನನಗೆ ಇನ್ನೊಂದು ಮಾಡ್ತೀರಾ? ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಬೇಕು. ಎರಡನೇ ವಿಷಯ, ಸಾರ್ವಜನಿಕವಾಗಿ ನಾವು ಮಾತಾಡುವಾಗ ಸಾರ್ವಜನಿಕರಿಗೆ ಸಂಬಂಧ ಇರೋ ವಿಷಯ ಮಾತಾಡಬೇಕು. ನನ್ನ ವಿಷಯ ನಾನು ಮಾತಾಡಬೇಕಾದ್ರೆ ನಾನು ಎಲ್ಲೋಗಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು. ಆದ್ರೆ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡುವಾಗ ನಾವು ಜನಗಳ ಇಶ್ಯೂ ಮಾತಾಡಬೇಕು. ಸರ್ಕಾರ ಇರೋದು ಜನಗಳ ಸಮಸ್ಯೆನ ಅಟೆಂಡ್ ಮಾಡಕ್ಕೆ. ನಾವು ಮಂತ್ರಿಗಳಾಗಿರೋದು, ಜವಾಬ್ದಾರಿ ಸ್ಥಾನದಲ್ಲಿರೋದು ಜನಗಳ ಸಮಸ್ಯೆಗಳನ್ನ ಉತ್ತರ ಕೊಡಬೇಕು, ಅದರ ಪರಿಹಾರ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು ನಂದೇ ಸಮಸ್ಯೆ ಹೇಳ್ಕೊಂಡು ಕೂತ್ಕೊಂಡ್ರೆ ಜನಗಳ ಸಮಸ್ಯೆ ಯಾರು ಅಟೆಂಡ್ ಮಾಡೋರು? ನಮ್ಗೆ ಅಧಿಕಾರ ಇರಬಹುದು, ಹಿಂದೆ ಇರಬಹುದು, ಕೊಟ್ಟಿರೋದ್ರಲ್ಲಿ ನಾವು ಕೆಲಸ ಮಾಡಬೇಕು. ಸರ್ಕಾರ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರ ತಂದಿದ್ದಾರೆ. ಆ ಜನಗಳ ನಿರೀಕ್ಷೆಯನ್ನ ಈಡೇರಿಸೋದಕ್ಕೆ ಪ್ರಯತ್ನ ಆದ್ರೂ ಮಾಡಬೇಕು ನಾವು. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಜನಗಳ ಸಮಸ್ಯೆಗಳು ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾರು ಏನಾಗಬೇಕು ಬಿಡಬೇಕು ಅನ್ನೋದು ಪಕ್ಷದಲ್ಲಿ ಅನುಭವ ಇರೋರು ಇದ್ದಾರೆ, ವರಿಷ್ಠರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಅವಶ್ಯಕತೆ ಇದೆಯಾ ಸರ್? DCM ಅವಶ್ಯಕತೆ ಇನ್ನೂ ಇಬ್ರು DCM ಬೇಕು ಅಂತ ಕೇಳ್ತಾ ಇದ್ದಾರೆ. ಅವಶ್ಯಕತೆ ಇರೋದು ಬಿಡೋದು ಎಲ್ಲಾ ವಿಷಯಗಳು ನಮ್ಮ ಪಕ್ಷದಲ್ಲಿ ವರಿಷ್ಠರ ಮೇಲೆ, ನಮ್ಮ ಮುಖ್ಯಮಂತ್ರಿಗಳು, ಅಧ್ಯಕ್ಷರ ಮೇಲೆ ಮತ್ತು AICC ಅವರ ಮೇಲೆ ನನಗಂತೂ ಸಂಪೂರ್ಣ ನಂಬಿಕೆ ಇದೆ. ಯಾವ ಸಮಯಕ್ಕೆ ಯಾರಿಗೆ ಏನ್ ಮಾಡಬೇಕು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಗುಣಮಟ್ಟದ ನಾಯಕತ್ವ ನಮ್ಮಲ್ಲಿ ಇದೆ. ನನಗೇನಾದ್ರೂ ಆಗ್ಬೇಕಾದ್ರೆ ಹೋಗಿ ಅವ್ರ ಹತ್ರ ಮಾತಾಡಬೇಕು. ಆ ಕೆಲಸ ನಾವು ಮಾಡಬೇಕು. ಸಾರ್ವಜನಿಕ ವಲಯದಲ್ಲಿ ಇವೆಲ್ಲ ಚರ್ಚೆ ಅವಶ್ಯಕ. ಸ್ವಾಮೀಜಿಗಳು ಹೇಳ್ತಾವ್ರಲ್ಲ, ಸ್ವಾಮೀಜಿಗಳು ಈಗ ಸಾರ್ವಜನಿಕ ವಲಯದಲ್ಲಿ ನಾವು ಏನ್ ಮಾತಾಡಬೇಕು, ಏನ್ ಬಿಡಬೇಕು ಅನ್ನೋದು ಈ ಕಾಲದಲ್ಲಿ ನಾವು ಹೇಳೋದು ನಮಗೆ ಜಿಜ್ಞಾಸೆ ಆಗ್ಬಿಡುತ್ತೆ. ಯಾರು ಏನ್ ಮಾತಾಡಬೇಕು, ಯಾರು ಏನ್ ಮಾತಾಡಬಾರದು, ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಏನಾದ್ರೂ ಮಾತಾಡಬೇಕು ಅಂದ್ರೂ ಕೂಡ ಯಾವ ತರಹ ಮಾತಾಡಬೇಕು, ಇದನ್ನು ಕೂಡ ಇವತ್ತು ಎಲ್ಲ ನಾವು ಎಲ್ಲೆಯನ್ನ ಮೀರ್ಬಿಟ್ಟಿದ್ದೇವೆ. ಈಗ ಸ್ವಾಮೀಜಿ ಅವರು ಇದು ಮಾತಾಡಬಹುದು ಸರಿ ತಪ್ಪ ಅಂತ ನಾವು ವ್ಯಾಖ್ಯಾನ ಮಾಡಬೇಕು ಅಂದ್ರೆ ಇದೊಂಥರ ಇವತ್ತು ಯಾರಿಗೆ ಬುದ್ಧಿ ಹೇಳೋದು, ಯಾರಿಗೆ ಇದ್ದಿ ಹೇಳೋದು ಗೊತ್ತಿಲ್ಲದೆ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದರೂ ಕೂಡ ಸ್ವಾಮೀಜಿಯವರು ಏನಾದ್ರೂ ಹೇಳಬೇಕಂದ್ರೆ ಅವರ ಮಠದಲ್ಲಿ ಕೂತ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದು ಅಥವಾ ಜನ ಕರೆದು ಹೇಳ್ಬೋದು. ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದು ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಉಚಿತ ಖಂಡಿತವಾಗಿಯೂ ಕೂಡ ಅಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಏನು, ಅದರ ಉದ್ದೇಶ ಏನು, ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕು. ಅದನ್ನ ಬಿಟ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯಗಳನ್ನ ಬೆರೆಸ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಉಚಿತ ಅಲ್ಲ ನನ್ನ ದೃಷ್ಟಿಯಲ್ಲಿ. ಆದ್ರೆ ಅವರು ಮಾತಾಡೋದು ಸರಿನಾ ತಪ್ಪ ಅಂತ ನಾನು ಅದನ್ನ ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಲಿ ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕಾದ್ರೂ ಕೂಡ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಬೇಕು. ಅದನ್ನ ಬಿಟ್ಟು ವೇದಿಕೆ ಕಾರ್ಯಕ್ರಮ ಏನು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಆ ಎಲ್ಲಾ ಎಲ್ಲೆಗಳನ್ನ ಮೀರಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಉಚಿತ ಅಲ್ಲ. ತಾವು ಬಹಳ ತೂಕವಾಗಿ ಮಾತಾಡ್ತಿರೋ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇದರ ಜಟಾಪಟಿಯಾಗಿ ಒಬ್ಬ ಸಚಿವರು ಮುಂದುವರಿಸಿರುವಂತಹದ್ದು ಈ ಸಂದರ್ಭದಲ್ಲಿ ನಿಮ್ಮ ಸರ್ಕಾರಕ್ಕೆ ಹೇಗೆ? ನೋಡಿ, ಒಂದು ತಮ್ಮ ಪ್ರಶ್ನೆಗೆ ನಾನು ಹೇಳ್ತೇನೆ, ನಮ್ಮ ಸರ್ಕಾರ ಆದಷ್ಟು ಜನಗಳ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ರೆ ನಮಗೂ ಒಳ್ಳೆಯದು, ಜನಕ್ಕೂ ಒಳ್ಳೆಯದು. ಜನಗಳ ಸಮಸ್ಯೆಗಳು ಅವುಗಳಿಗೆ ಪರಿಹಾರ ಕೊಡೋದನ್ನ ಬಿಟ್ಟು ಬೇರೆ ಏನೇ ವಿಷಯ ಮಾತಾಡಿದ್ರೂ ಕೂಡ ಇದು ಸರ್ಕಾರಕ್ಕೂ ಒಳ್ಳೆಯದಲ್ಲ, ಜನಗಳಿಗೂ ಒಳ್ಳೆಯದಲ್ಲ. ಜನ ನಮ್ಮಿಂದ ಅದನ್ನ ನಿರೀಕ್ಷೆ ಮಾಡೋದು ಇಲ್ಲ. DK ಶಿವಕುಮಾರ್